ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಏನಿದ್ದಾರೆ ಅವರಿಗೆ ಅಶ್ಲೀಲ ಕಾಮೆಂಟ್ ಹಾಕಿದ್ರಲ್ಲ, ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 8 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಏನಿದ್ದಾರೆ ಅವರನ್ನು ಬಂಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ದರ್ಶನ್ ಪತ್ನಿಯಾಗಿರುವಂತಹ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲವಾಗಿ ಕಾಮೆಂಟ್ಗಳನ್ನು ಮಾಡಿದ್ರು, ಅದು ಪ್ರಕರಣ ಕೂಡ ದಾಖಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ 8 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು. ಆರೋಪಿಗಳ ಮೊಬೈಲ್ಗಳನ್ನು ಸೀಸ್ ಮಾಡಿ FSLಗೆ ರವಾನೆ ಕೂಡ ಮಾಡಿದ್ದಾರೆ, ಅಂದರೆ ಕಳಿಸಿದ್ದಾರೆ. ಆರೋಪಿಗಳು ಕೃತ್ಯಕ್ಕೆ ಬಳಸಿದಂತಹ ಮೊಬೈಲ್ ಫೋನನ್ನು FSLಗೆ ರವಾನೆ ಮಾಡಿದ್ದಾರೆ. ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕಾಗಿದೆ. ಸಿಸಿಬಿ ಪೊಲೀಸರು ತೆಗೆದುಕೊಂಡು ಅದರ ರೀತಿಯಾಗಿ ತನಿಖೆ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲಿ ಸಿಸಿಬಿ ಕೈ ಸೇರಲಿದೆ. ಮೊಬೈಲ್ಗಳು FSL ರಿಪೋರ್ಟ್ಗಳು ಕೂಡ ಬರುತ್ತೆ. ಅವರು ವಾರದ ಅಂತ್ಯದೊಳಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರೆ ಪೊಲೀಸರಿಗೆ ಸಂಬಂಧಪಟ್ಟ ಹಾಗೆ. ಈ ಕೇಸ್ನಲ್ಲಿ ಪ್ರಮುಖ ಪಾತ್ರ ವಹಿಸಿರುವವರು ಯಾರು, ಅದು FSL ರಿಪೋರ್ಟ್ ಬಂದಮೇಲೆ ಗೊತ್ತಾಗುತ್ತೆ. FSL ರಿಪೋರ್ಟ್ ಆಧಾರದ ಮೇಲೆ ರೆಡಿ ಆಗುತ್ತೆ ಚಾರ್ಜ್ ಶೀಟ್, ಅದನ್ನು ನೋಡ್ಕೊಂಡು ಹಾಕ್ತಾರೆ. 60 ದಿನಗಳೊಳಗಾಗಿ ಚಾರ್ಜ್ ಶೀಟನ್ನು ಸಲ್ಲಿಸಬೇಕಾಗಿದೆ ಪೊಲೀಸರು. ಸದ್ಯ ಈ ಪ್ರಕರಣದಲ್ಲಿ ಬಂಧಿತರಾಗಿರುವಂತಹ 8 ಜನರು ಕೂಡ ಜಾಮೀನು ಸಿಕ್ಕಿಲ್ಲ ಅವರಿಗೆ ಇನ್ನೂ ಕೂಡ. ಈ ಪ್ರಕರಣದಲ್ಲಿ ಮತ್ತಷ್ಟು ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ, ಯಾರ್ಯಾರು ಕಾಮೆಂಟ್ ಮಾಡಿದ್ದಾರೆ ಅಂತ ಹೇಳಿ. ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರವೂ ಕೂಡ ತನಿಖೆ ಮುಂದುವರಿಸುತ್ತಾರೆ ಪೊಲೀಸರು. ಇದ್ರ ಬಗ್ಗೆ ನೋಡಿ, ದರ್ಶನ್ ಒಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲಲ್ಲಿದ್ದಾರೆ. ಪವಿತ್ರ ಗೌಡ ಕೂಡ ಆ ಒಂದು ಪ್ರಕರಣದಲ್ಲಿ ಜೈಲಲ್ಲಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಕೆಲವು ಆರೋಪಿಗಳು ಕೊಲೆ ಪ್ರಕರಣದಲ್ಲಿ ಒಳಗಿದ್ದಾರೆ. ಹೀಗಿರುವಾಗ ದರ್ಶನ್ ಪತ್ನಿಯಾಗಿರುವಂತಹ ವಿಜಯಲಕ್ಷ್ಮಿ ಅವರಿಗೆ ಕೆಲ ಕಿಡಿಗೇಡಿಗಳು ಕೆಲವೊಂದು ವಿಚಾರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅಶ್ಲೀಲವಾಗಿ ಕಾಮೆಂಟ್ಗಳನ್ನು ಮಾಡುತ್ತಾರೆ. ಇದರಿಂದ ಬೇಜಾರಾದಂತಹ ವಿಜಯಲಕ್ಷ್ಮಿ ಅವರು ಹೋಗಿ ಠಾಣೆಗೆ ದೂರು ಕೊಡ್ತಾರೆ. ಇವರಿಗೆ ಅಶ್ಲೀಲವಾಗಿ ಕಾಮೆಂಟ್ ಮಾಡೋದಕ್ಕೂ ಮುಂಚೆ ಏನಾಗಿತ್ತು, ನಟಿ ರಮ್ಯಾ ಅವರಿಗೂ ಕೂಡ ಅಶ್ಲೀಲ ಕಾಮೆಂಟ್ ಬಂದಿತ್ತು. ಅವರೂ ಕೂಡ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದರು. ಅದನ್ನು ಗಂಭೀರವಾಗಿ ತೆಗೆದುಕೊಂಡಂಥ ಪೊಲೀಸರು ಅಲ್ಲಿಯೂ ಕೂಡ ಕೆಲ ಆರೋಪಿಗಳನ್ನು ಬಂಧಿಸಿರ್ತಾರೆ. ಆಮೇಲೆ ಇವ್ರಿಗೆ ಕಾಮೆಂಟ್ ಬರುತ್ತೆ, ಇವರು ಕೂಡ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ನ ಅನ್ವಯ ತನಿಖೆ ಮಾಡ್ತಾರೆ, ಹುಡುಕ್ತಾರೆ. ಈಗ 8 ಜನ ಆರೋಪಿಗಳನ್ನು ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ಹಿಡ್ಕೊಂಡು ಬಂಧಿಸಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆರೋಪಿಗಳ ಮೊಬೈಲ್ಗಳನ್ನು ಕೂಡ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ FSLಗೆ ರವಾನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಮಾಡಿರುವಂತಹ ಕಾಮೆಂಟ್ಗಳನ್ನು ಡಿಲೀಟ್ ಮಾಡಿರ್ಬೋದು, ಬೇರೆ ಬೇರೆ ವಿಚಾರಗಳು ಕೂಡ ಬೆಳಕಿಗೆ ಬರಬಹುದು. ಅದರಿಂದ FSLಗೆ ಎಲ್ಲ ಒಂದು ಮೊಬೈಲ್ಗಳನ್ನು ಕಳಿಸಿದ್ದಾರೆ. ವರದಿ ಬರೋದು ಬಾಕಿ ಇದೆ. ಕೃತ್ಯಕ್ಕೆ ಏನು ಬಳಸಿದ್ರಲ್ಲ ಆ ಮೊಬೈಲ್ಗಳನ್ನು ಇವರು ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಇನ್ನು ಟೆಕ್ನಿಕಲ್ ಎವಿಡೆನ್ಸನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು ಕೂಡ, ಹುಡುಕ್ತಾ ಇದ್ದಾರೆ ಇನ್ನೂ ಬೇರೆ ಏನಾದರೂ ಸಿಗುತ್ತಾ ಅಂತ. ಸಿಸಿಬಿ ಪೊಲೀಸರು ತಮ್ಮ ಕೆಲಸವನ್ನು ತಾವು ಮಾಡ್ತಾ ಇದ್ದಾರೆ, ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು. ಇನ್ನಂದರೆ ಶೀಘ್ರದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಕಳಿಸಿದಾರಲ್ಲ ಮೊಬೈಲ್ ಫೋನ್ಗಳನ್ನು, ಆ ರಿಪೋರ್ಟ್ ಬರುತ್ತೆ, FSL ರಿಪೋರ್ಟು. ಅದು ಬಂದ ಮೇಲೆ ಗೊತ್ತಾಗುತ್ತೆ ಯಾರು ಏನು ಮಾಡಿದ್ದಾರೆ, ಯಾರು ಯಾವ್ಯಾವ ರೀತಿ ಮೆಸೇಜ್ಗಳನ್ನು ಮಾಡಿದ್ದಾರೆ, ಯಾರದ್ದು ಮುಖ್ಯವಾಗಿ ತಪ್ಪಿದೆ, ದೊಡ್ಡ ಪ್ರಮಾಣದ ತಪ್ಪು ಯಾರಿದೆ, ಅದಕ್ಕಿಂತ ಕಡಿಮೆ ಪ್ರಮಾಣದ ತಪ್ಪು ಯಾರಿದೆ, ಅದನ್ನು ನೋಡಿಬಿಟ್ಟು ಇವರು ಚಾರ್ಜ್ ಶೀಟನ್ನು ಹಾಕ್ತಾರೆ. ಈ ವಾರದ ಕೊನೆಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುವಂತಹ ಅಥವಾ ರೆಡಿ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಪೊಲೀಸರು ಯೋಚನೆ ಮಾಡ್ತಾ ಇದ್ದಾರೆ ಈ ಕೇಸ್ನಲ್ಲಿ ಯಾರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದು ನಮಗೆ FSL ರಿಪೋರ್ಟ್ನಲ್ಲಿ ಗೊತ್ತಾಗುತ್ತೆ, ವರದಿ ಬಂದ ಮೇಲೆ ಗೊತ್ತಾಗುತ್ತೆ. ಅದರ ಆಧಾರದ ಮೇಲೇ ಇವರು ಚಾರ್ಜ್ ಶೀಟನ್ನು ರೆಡಿ ಮಾಡ್ತಾರೆ. 60 ದಿನದೊಳಗೇನೆ ಈ ಒಂದು ಚಾರ್ಜ್ ಶೀಟನ್ನು ರೆಡಿ ಮಾಡಬೇಕು, ಪೊಲೀಸರು ಸಲ್ಲಿಸಬೇಕಾಗಿದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ. ಹೀಗಾಗಿ ಪೊಲೀಸರ ಮುಂದಿನ ನಡೆ ಏನು, ಇನ್ನೂ ಕೆಲವರು ಬೇರೆಯವರು ಕೂಡ ಇರ್ಬೋದು, ಅವ್ರನ್ನೂ ಕೂಡ ಹುಡುಕ್ತಾ ಇದ್ದಾರೆ, ಅವ್ರನ್ನೂ ಕೂಡ ಬಂಧಿಸುವಂಥ ಕೆಲಸವನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.